welcome to Dhirani Bindu Vlogs. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ನೀರಾಹನಿ ಬಿಂದು ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ನನ್ನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋನೇ ಆಗಿರುತ್ತೆ. ಬಿಕಾಸ್ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಮನೆಯವರು ಮತ್ತು ನನ್ನ ಅಣ್ಣ ಮತ್ತು ನನ್ನ ಕಸಿನ್ನು, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡು ನನ್ನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಒಂದು ಔಟ್ಸೈಡ್ ಕರ್ಕೊಂಡು ಹೋಗಿದ್ದ ಕಾರಣ ಸೊ ನನಗೂ ಇದು ಒಂಥರ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ 2 days ಬ್ಯಾಕೇನೆ ಅಮ್ಮ ಮತ್ತು ಅಪ್ಪಾಜಿ ಬೆಂಗಳೂರಿಗೆ ಬಂದಿದ್ದರು ಸಮ್ ರೀಸನ್ಗೋಸ್ಕರ. ಸೊ ಹಾಗಾಗಿ ಅವ್ರು ಬೆಂಗಳೂರಲ್ಲಿ ಇದ್ದರೂ ಕೂಡ ಬಟ್ ನಾನು ಅದನ್ನು ನೋಟಿಸ್ ಮಾಡೇ ಇರಲಿಲ್ಲ, ಈ ಥರ ನನಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೌಂಡ್ ಜಾಸ್ತಿ ಚೆನ್ನಾಗಿದೆಯಾ? ಈ ಎಲ್ಲರೂ ಸೇರಿಕೊಂಡು ನನ್ನ ಬರ್ತ್ಡೇನ ಒಂಥರ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ದು ನನಗೆ ನನ್ನ ಕಾಲೇಜ್ ಡೇಸ್ನ ನೆನ್ಪು ಮಾಡಿಕೊಡ್ತು. ಯಾಕೆ ಅಂತ ಅಂದರೆ ಆಗಿನ ಒಂದು ಸೆಲೆಬ್ರೇಷನ್ ಒಂದು ಆ ಬರ್ತ್ಡೇ ಮಾಡ್ಕೊಳ್ಳಿಕ್ಕೆ ಒಂದು ಖುಷಿಯಾಗಿರಬಹುದು, ಆ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ನನಗೆ ಅದೆಲ್ಲ ಕ್ರೇಜೇ ಇರಲಿಲ್ಲ. ಮೀನ್ಸ್ ನಾರ್ಮಲಾಗಿ ಏನು ಅಂದರೆ ಬರ್ತ್ಡೇನಾ, ಓಕೆ ದೇವಸ್ಥಾನಕ್ಕೆ ಹೋಗ್ಬಾ, ಪೂಜೆ ಅರ್ಚನೆ ಮಾಡಿಸ್ಕೊಂಡು ಬಾ ಹೆಸರಲ್ಲಿ, ಅದಾದಮೇಲೆ ಬಂದು ಮನೇಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡು, ಅಂದರೆ ಮೀನ್ಸ್ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಬರೋರು, ಸೊ ಇಷ್ಟೇ ಜನ ಸೇರಿಕೊಂಡು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಆವಾಗ. ಬಟ್ ಇವತ್ತು ನನಗೆ ಅಂದರೆ ಈ ದಿನ ಏನಾಯಿತು ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನನ್ನ ಕಸಿನ್ ಆಗಿರ್ಬೋದು, ಮತ್ತು ನನ್ನ ನಾದಿನಿ ಮಗಳು ಕೂಡ ಬಂದಿದ್ಲು. ಸೊ ಎಲ್ಲರೂ ಸೇರಿಕೊಂಡು ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಬಟ್ ಇದು ನನಗೆ ಸರ್ಪ್ರೈಸ್, ಇದ್ರದ್ದು ಒಂದು ಚೂರು ಕೂಡ ನನಗೆ ಗೊತ್ತಿರಲಿಲ್ಲ. ಇಫ್ ಇನ್ ಕೇಸ್ ನನಗೆ ಗೊತ್ತಿದ್ದಿದ್ರೆ ಅಟ್ಲೀಸ್ಟ್ ಆ ಒಂದು ಅವ್ರು ಬರೋ ಒಂದು ಮೂಮೆಂಟ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೋತಾ ಇದ್ನೇನೋ. ಬಟ್ ನನಗೆ ಗೊತ್ತಿಲ್ಲದೆ ಇರೋ ಕಾರಣ ಅದು ಯಾವುದೂ ಕೂಡ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಟ್ಸ್ ಓಕೆ. ಬಟ್ ನಾನು ಅಲ್ಲಿಗೆ ಹೋದ್ಮೇಲೆ ನನಗೆ ಎಲ್ಲರೂ ಬಂದಮೇಲೆ ಸರಿ ರೆಡಿಯಾಗು, ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದಾಗ ಆವಾಗ ನನಗೆ ಗೊತ್ತಾಯಿತು ಇವರು ಈ ಥರ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಆವಾಗ ನನಗೊಂದು ಸೆನ್ಸ್ ಆಯಿತು. ಸೊ ಹಾಗಾಗಿ ಆವಾಗಿಂದ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡಿದ್ದು ಕೂಡ, ಅಂದರೆ ಮೀನ್ಸ್ ವೀಡಿಯೋ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ನನಗೆ ಆ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ತುಂಬಾ ಖುಷಿ ಆಯಿತು. ಆಯ್ತಾ ಇದು ಚೆನ್ನಾಗಿ ಬಂತು. ಕಂಗ್ರ್ಯಾಚುಲೇಷನ್ಸ್. ಯಾಕೆ ಹೇಳಿ? ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಕ್ಕಳು ಏನು ಕೇಳ್ತಾರೋ ಅಂಥದ್ದನ್ನೇ ನೋಡಿ ಅವ್ರಿಗೆ ಖುಷಿ ಕೊಡೋ ಅಂಥದ್ದನ್ನೇ ಕೊಡಿಸಿದ್ದಾಯಿತು. ಸೊ ಮಕ್ಕಳಿಗೆ ಆ್ಯಸ್ ಯೂಶ್ವಲ್ ಮಕ್ಕಳಿಗೆ ಹೊರಗಡೆ ಏನೇ ಸ್ನ್ಯಾಕ್ಸ್ ಆಗಿರಬಹುದು, ತಿಂಡಿಗಳಾಗಿರ್ಬೋದು, ಮಕ್ಕಳಿಗೆ ಮನೇಲಿ ಮಾಡೋಕ್ಕಿಂತ ಹೊರಗಡೆದೇ ತುಂಬ ಇಷ್ಟಪಡ್ತಾರೆ ಅಲ್ವಾ. ಸೊ ಅವರು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊತ ತಿಂದಿದ್ದಾಯಿತು. ಸೊ ನಾವಿಲ್ಲಿ ನಮ್ಮ ಮನೆ ಹತ್ರನೇ ನಿಯರ್ ಇರುವಂತಹ ಕೆಫೆ, ಕಪೂರ್ ಕೆಫೆ ಅನ್ನೋ ಒಂದು ಹೋಟೆಲ್ಗೆ ಹೋಗಿದ್ದು ನಾವು. ತುಂಬ ಚೆನ್ನಾಗಿದೆ, ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ಚೆನ್ನಾಗಿದೆಯಾ? ಎಲ್ಲರೂ ಎಂಜಾಯ್ ಮಾಡಿದ್ರು. You have to try this. Super. Cheese ball. ಚೆನ್ನಾಗಿದೆ. ನೀವು try ಮಾಡಿ. ಓಹ್, ಹೇಗಿದೆ ಚೀಸ್ ಬಾಲ್? ಕಾಯ್ ಅಪ್ಪಾಜಿ ಹೇಗಿದೆ? ಸೂಪರ್. ಮೇಡಮ್ ಗಂಗಮ್ಮ ಹೇಗಿದೆ ಚೀಸ್ ಬಾಲ್? ನನಗೆ ಗೊತ್ತಾಗ್ತದೆ. ಹನಿ ಆಲ್ಮಂಡಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ವೇಟ್ 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 ಹಾಯ್. ನೋಡಿ. ಕೊಡಿ ಇಲ್ಲಿ.
ಡೆಸರ್ಟು ಅಂತ ಇದ್ದು. ಏಯ್ ಊಟ ಮಾಡ್ರಿ ಅಂತಂದ್ರೆ ನೀವು ಮ್ಯಾಚ್ ನೋಡ್ತಾ ಇದ್ದೀರಲ್ರು. 176 ಎಲ್ಲರೂ ಸೇರಿಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ, ಬಟ್ ನನಗೆ ಗೊತ್ತಿಲ್ಲ. ಸೊ ಗೊತ್ತಾಗಿದ್ದು ಒಂಥರ ಸರ್ಪ್ರೈಸಿಂಗ್ ಆಗಿ ಚೆನ್ನಾಗಿತ್ತು. ಸೊ ಅಪ್ಪಾಜಿ ಅಮ್ಮ ಕೂಡ ಬಂದಿದ್ರಲ್ವ, ಸೊ ಹಾಗಾಗಿ ಅವರು ಕೂಡ ಒಂಥರ ಎಂಜಾಯ್ ಮಾಡ್ಕೊತ ಊಟ ಕೂಡ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅದ್ರ ಜೊತೆಗೆ ಮಕ್ಕಳು ಕೂಡ ಕೇಳಬೇಕಾ, ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಂಡು ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ಇವರಿಬ್ಬರು ಹೇಳ್ತಾ ಇದ್ದಾರೆ, ನಾವು ನೀನು ಹೇಗೆ ವೆಲ್ಕಮ್ ಮಾಡ್ತೀಯಲ್ವ ನಿನ್ನ ಸಬ್ಸ್ಕ್ರೈಬರ್ಸ್ನ, ಸೊ ಆ ಥರ ನಾವು ಕೂಡ ಅವ್ರನ್ನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಬ್ರು ಮಾತಾಡ್ಕೊಂಡು ನನಗೆ ಹೇಳ್ತಾ ಇದ್ದಾರೆ. ಗಾಯ್ಸ್, ಇವತ್ತು ನೀರಾ ಬಿಂದು ಹನಿ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಇವತ್ತು ಹೆಲೋ ಗಾಯ್ಸ್, ವೆಲ್ಕಮ್ ಟು ನೀರಾ ಹನಿ ಬಿಂದು ಬ್ಲಾಗ್ಸ್. ಫಸ್ಟು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂದು ನಮ್ಮ ಮೊಮ್ಮಲ್ ಬರ್ತಾಡೆ, ಒಂದು ಹೋಟೆಲಿಗೆ ಹೋಗ್ತೀವಿ. ಆ ಹೋಟೆಲ್ ಹೆಸರು ಏನಂದ್ರೆ ಊಟ ಎಲ್ಲ ಹೇಗಿತ್ತು? ಸೂಪರ್ ಸೂಪರ್ ಆಗಿತ್ತಾ? ಅಲ್ಲೊಬ್ರು ಸೇರ್ಕೊಂಡಿದ್ದಾರೆ ಇವಾಗ. ಸೂಪರ್ ಯಾವ್ದು ಚೆನ್ನಾಗಿತ್ತು? ಚೀಸ್ ಬಾಲ್ ಅದು ಚೆನ್ನಾಗಿತ್ತು. ಚೀಸ್ ಬಾಲ್ ಪರೋಟ ಸೂಪರ್. ಗೈಸ್, ಥ್ಯಾಂಕ್ಸ್ ಫಾರ್ ದ ಸೆಲೆಬ್ರೇಷನ್. ಹೇಳ್ರು ಯಪ್ಪ. A lot of times that can end up causing crashes. ಮ್ಯಾಚ್ ಅಲ್ಲಿ ತಿನ್ನೋದು ಬಿಟ್ಟು ಅಲ್ಲೂ ಕೂಡ ಮ್ಯಾಚ್ ನೋಡ್ತಾ ಇದ್ರು ಕುತ್ಕೊಂಡು. ಇವನು ಅವರು ಇವರಿಬ್ರು ಸೇರ್ಕೊಂಡು ಮ್ಯಾಚ್ ನೋಡ್ತಾ ಇದ್ರು. RCB ಫ್ಯಾನ್ಸ್ ಜಾಸ್ತಿ. ಏನು ಮಾತಾಡಿದ್ರು ರೆಸ್ಪಾನ್ಸೇ ಇಲ್ಲ ಇವರಿಬ್ರು. ಫುಲ್ಲು ಕ್ರಿಕೆಟ್ ನೋಡಿ ಭಾರಿ ಬ್ಯುಸಿ ಇದ್ದಾರೆ ಕ್ರಿಕೆಟ್ ನೋಡಿದ್ರೆ. ನಾನು ಏನು ರೆಸ್ಪಾನ್ಸ್ ಮಾಡೋದು, ಏನೋ ಒಂದು ಒಟ್ಟಿನಲ್ಲಿ ಇವಳು ತಲೆ ತಿಂತಾಳೆ ಅಂತ ಸೆಲೆಬ್ರೇಷನ್ ಒಂದು ಮಾಡಿದ್ದಾರೆ ಗಾಯ್ಸ್. ಅಷ್ಟು ಬಿಟ್ರೆ ಇನ್ನೇನು ಇವರು. ಮತ್ತೆ ಅಲ್ಲಿಂದ ಬಂದಿರೋನು ಬರ್ತಡೇ ಇವತ್ತು ಸೆಲೆಬ್ರೇಷನ್ ಮಾಡಿದ್ರಿ, ಏನ್ ಅನ್ನಿಸ್ತು? 3ನೇ ವರ್ಷದ ಬರ್ತಡೇ ಸೂಪರ್ ಆಗಿತ್ತು. ವರ್ಷ ಅಂತ ಹೇಳೋ ಅವಶ್ಯಕತೆ ಇತ್ತ? ಏಜ್ ಆಯ್ತು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಾಯ್ತು, ಸೂಪರ್ ಇತ್ತು. ಹೋಟೆಲಲ್ಲಿ ಒಳ್ಳೆ ಊಟ, ಪಾರ್ಟಿ ಚೆನ್ನಾಗಿತ್ತು. ಸಫಿಷಿಯೆಂಟ್ ಆಯ್ತು. ಓಕೆ, ಸೆಲೆಬ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಬಂದುಬಿಟ್ಟು ಗಿಫ್ಟಿಂಗ್ ಟೈಮ್. ಸೊ ನಮ್ಮ ಮನೆಯವ್ರದ್ದು ಆಲ್ರೆಡಿ ನನಗೆ ಗಿಫ್ಟ್ ತಲುಪಿತ್ತು. ಸೊ ಅವರು ಲೆದರ್ ಬ್ಯಾಗ್ ಗಿಫ್ಟ್ ಮಾಡಿದರು. ಸೊ ಇಲ್ಲಿ ನನ್ನ ಕಸಿನ್ ನನಗೆ ಪರ್ಫ್ಯೂಮ್ನ ಗಿಫ್ಟ್ ಮಾಡ್ತಾ ಇದ್ದಾನೆ. ಸೊ ಅಣ್ಣ ಬಂದುಬಿಟ್ಟು ನನಗೆ ಡ್ರೆಸ್ ಕೊಡಿಸಿದ್ದಾನೆ. ನೋಡಿ. ಆಯ್ತು, ಹೋಗು ಬಾ. ಬಾಯ್ ಹೇಳು ತಾತಂಗೆ. ಬಾಯ್ ಅಪ್ಪಾಜಿ. ಅವ್ರೊಳಗಿದ್ದಾರೆ. ಅಪ್ಪಾಜಿ ಕೂಡ ಶಿವಮೊಗ್ಗ ಹೊರಟರು. ಅವ್ರಿಗೆ ಸ್ವಲ್ಪ ಬೇರೆ ಕೆಲಸ ಇದ್ದದ ಕಾರಣ. ಸೊ ಅಮ್ಮ ಕೂಡ ಅಣ್ಣನ ಮನೆಗೆ ಹೊರಟರು. ಸಮ್ ರೀಸನ್ನಿಂದ ಅವರು ಕೂಡ ಇರೋ ಹಾಗಿರಲಿಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಹೋದರು. ಸೊ ಇದು ನನ್ನ ಒಂದು ಬರ್ತ್ಡೇ ಗಿಫ್ಟ್ ಆಗಿತ್ತು. ಇದು ನಮ್ಮನೆಯವ್ರ ಕಡೆಯಿಂದ ಅಂತ ಸೂಪರ್ ಡೂಪರ್ ಆಗಿರುವಂಥ ಒಂದು ಲೆದರ್ ಬ್ಯಾಗ್ ಕೊಡಿಸಿದ್ರು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ ಸೆಲೆಬ್ರೇಷನ್ನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.